ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮತ್ತೆ ನಾನು ಅಂಕಲ್ ಮನೆಗೆ ಬಂದಿದ್ದೀನಿ. ಯಾಕೆ ಅಂದರೆ ನಿಮಗೆಲ್ಲ ಅಂಕಲ್ ಹೇಗೆ ಅಡುಗೆ ಎಣ್ಣೆ ಅವರೇ ಸ್ವತಃ ತಯಾರಿಸ್ತಾರೆ ಅಂತ ತೋರಿಸ್ಬೇಕು ಅಂತ. ಇವತ್ತು ನಾವು ಮಾಡ್ತಾಯಿದ್ದೀವಿ ಗ್ರೌಂಡ್ ನಟ್ ಆಯಿಲ್ ಅಂದರೆ ಕಡಲೆಕಾಯಿ ಎಣ್ಣೆ. ಯಾರೆಲ್ಲ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೆಲ್ಫಿ ಹಾಯ್ ಅಂಕಲ್. ಹಾಯ್. ಇವತ್ತೇನ್ ಮಾಡ್ತಾ ಇದ್ರಾ? ಕಡಲೆಕಾಯಿ ಎಣ್ಣೆ ಮಾಡ್ತಾ ಇದ್ದೀನಿ. ಇದು ಮಿಷಿನಾ? ಇದು ಮಿಷಿನು. ಹಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಇದು 250 ಬರಬೇಕು ನಂಬರು. ಅಲ್ಲಿವರೆಗೂ ಹೀಟ್ ಆಗುತ್ತೆ. ಇದಾ ಮೇಲ್ಗಡೆದ ಕೆಳಗಡೆದ ಅಂಕಲ್? ಕೆಳಗಡೆದು. ಮೇಲ್ಗಡೆದು 0 ಇಂದ ಬರ್ತಾ ಇದೆ. ಕೆಳಗಡೆದು 250 ಬರಬೇಕು ಕಡಲೆ ಬೀಜಕ್ಕೆ. ಅದು 250 ಬಂದ್ಮೇಲೆ ಬೀಜ ಹಾಕ್ಬೇಕು. ಒಂದೊಂದಕ್ಕೆ ಒಂದೊಂದ್ ತರನಾ? ಕಡಲೆ ಬೀಜಕ್ಕೆ ಒಂಥರ, ಎಳ್ಳಿಗೆ ಒಂಥರ. ಅದು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಷ್ಟು ಹೀಟ್ ಮಾಡ್ಕೊಂಡು ಮಾಡ್ಬೇಕು. ಎಳ್ಳಿಗಾದ್ರೆ ಎಷ್ಟು ನಂಬರ್ ಬರಬೇಕು? ಕೊಟ್ಟಿದ್ದಾನಪ್ಪ, ಇದು ನನಗೆ ಸರಿಯಾಗಿ ಗೊತ್ತಿಲ್ಲ. ಕಡಲೆ ಬೀಜ ತಿಳ್ಕೊಂಡಿದ್ದೀನಿ. ಕೊಟ್ಟಿದಾರಲ್ಲಿ ಎಳ್ಳೆಣ್ಣೆ ಆಲ್ಮಂಡ್ ಆಯಿಲ್ಗೆ 200. ಹಾಗೆ ಕೆಲವೊಂದಕ್ಕೆ 150. ಅದನ್ನ ನೋಡಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಸುಮಾರು ಎಷ್ಟು ದಿನದಿಂದ ಮಾಡ್ತಾ ಇದೀರಾ ಅಂಕಲ್ ಈ ತರ? 4 ವರ್ಷದಿಂದ ಮಾಡ್ತಾ ಇದ್ದೀನಿ. ಈಗ ಮಾಡೋದೆಲ್ಲ ಪ್ಯೂರ್ ಇವಾಗ ಮನೆಗೆ ಬಳಸ್ಕೊತೀರಾ? ಮನೆಗಷ್ಟೇ, ಯಾರಿಗೂ ಮಾರೋದಕ್ಕಲ್ಲ, ಮನೆಗಷ್ಟೇ ಮಾಡ್ಕೊತೀನಿ. ಇವತ್ತು ಯಾವ ಅಳತೆಗೆ ಮಾಡ್ತಾ ಇದೀರಾ ಅಂಕಲ್? ಇವತ್ತು ಒಂದು 20 kg ಕಡಲೆ ಬೀಜ, ಒಂದು 3 kg ಅಷ್ಟು ಇದು ಕೊಬ್ಬರಿ ಎರಡು ಮಿಕ್ಸ್ ಮಾಡಿ ಹಾಕ್ತೀವಿ. ಬಂತ ಇವಾಗ ಅಷ್ಟಕ್ಕೆ? 180 ಬಂದಿದೆ. ಇನ್ನ ಬರಬೇಕು. ಮೇಲ್ಗಡೆ ಎಷ್ಟಾಗಬೇಕು? ಅದು ತೋರ್ತಾ ಇದೆ. ಇಲ್ಲಿಗೆ ಬರ್ತೀನಿ. ಅದು ಮೇಲ್ಗಡೆ 150 ಬಂದ್ರೆ 250. ಈಗ 180 ಬಂದಿದೆ. ಅದು 250 ಬಂದಾಗ ನಾವು ಹಾಕ್ಬೇಕು. ಅವಾಗ ಇವಾಗ ಕಡಲೆ ಬೀಜ ಕೊಬ್ಬರಿ ಎರಡು ಮಿಕ್ಸ್ ಮಾಡ್ಕೊಳ್ತೀನಿ. ಮಾಡ್ಕೊಳ್ಳಿ. ಹಾಕ್ತೀನಿ. 226 ಆಯ್ತು ಅಂಕಲ್. 27 227 ಬಂತು. 27 ಆದ್ರೆ 30 ಆಯ್ತು. ಎರಡು ಮಿಕ್ಸ್ ಮಾಡ್ಕೋಬೇಕಾ? ಒಂದೊಂದೇ ಹಾಕಿದ್ರಾಗಲ್ವಾ? ಆಗುತ್ತೆ. ಹೆಂಗಾರ ಹಾಕ್ತೀವಲ್ಲ, ಸಣ್ಣ ಕಟ್ ಮಾಡಿದೀವಲ್ಲ, ಅದಕ್ಕೆ ಎರಡು ಮಿಕ್ಸ್ ಮಾಡ್ಕೊಂಡು ಫಸ್ಟು ಸ್ವಲ್ಪ ಹಾಕ್ಬೇಕು. ಇದು ಆಮೇಲೆ ಇದ್ರದ್ದು ವೇಸ್ಟ್ ಎಲ್ಲ ಬಂದು ಈ ಕಡೆಗೆ ಬೀಳುತ್ತಾ? ಈಗ ಬರ್ತಾ ಇದೆಲ್ಲ ವೇಸ್ಟ್. ಎಣ್ಣೆ ಈ ಕಡೆ ಬರ್ತಾ ಇದೆ. ಇವಾಗ ನೀವು 20 kg ತಂದಿದ್ದೀರಲ್ಲ ಅಂಕಲ್, ಎಷ್ಟು ಎಣ್ಣೆ ಬರ್ಬೋದು? 3 kg ಕಡಲೆ ಬೀಜಕ್ಕೆ 1 kg ಎಣ್ಣೆ ಬರುತ್ತೆ. 20 kg 6 kg ಬರುತ್ತೆ ಅಂತೀರಾ? ಬರುತ್ತೆ. ಇದೆಲ್ಲ ಹಾಕಿದೀವಲ್ಲ, ಕಡಲೆ ಬೀಜ ಕೊಬ್ಬರಿ. ಅಲ್ಲಿ ಎಣ್ಣೆ ಬರ್ತಾ ಇದೆ ಈಗ ಕೆಳಗೆ. ಇದಕ್ಕೆಲ್ಲ ತುಂಬಾ ಪೇಷನ್ಸ್ ಇರ್ಬೇಕಲ್ಲ ಅಂಕಲ್? ನಾನು ಅನ್ಕೊಂಡಿದ್ದೆ ಒಂದೇ ಸಲ ನೀವು ಹಾಕ್ಬಿಡ್ತೀರಾ ಆಗತ್ತೆ ಅಂತ. ಅವಾಗ ಚೂರು ಹಾಕ್ಬೇಕು. ಇವಾಗ ತುಂಬಾ ಹಾಕಿದ್ರು ನಡೆಯುತ್ತೆ. ಫಸ್ಟ್ಗೆ ಹಾಕುವಾಗ ಸ್ವಲ್ಪನೇ ಹಾಕೋಬೇಕು. ಅದು ರೆಡ್ನಾಗವರೆಗೂ ಈ ಥರ ಎಂಡಿ ಬರುತ್ತೆ. ಏನಕ್ಕೆ ನಿಮ್ಗೆ ಐಡಿಯಾ ಬಂತು ಅಂಕಲ್? ಇವಾಗ ಬರ್ತಾ ಇರೋದೆಲ್ಲ ಕಲಬೆರಕೆ ಎಣ್ಣೆ. ಯಾಕಂದ್ರೆ ಮೂಳೆ ಸವೆಯುತ್ತೆ, ಕಣ್ಣು ಕಾಣಿಸಲ್ಲ, ಮಕ್ಕಳಿಗೆಲ್ಲ ಕಣ್ಣೆ ಪೆಟ್ಟು ಇವೆಲ್ಲ ಬರ್ತಾ ಇರೋದೇ ಈ ಎಣ್ಣೆಯಿಂದ. ಅದಕ್ಕೋಸ್ಕರ ನಾನು ನೋಡಿದೆ ಮೊಬೈಲಲ್ಲಿ. ಅದು ನೋಡಿ ಇವಾಗ ನಾನೇ ಮಾಡ್ಕೊಳಕ್ ಶುರು ಮಾಡಿದೆ. ಈ ಮಿಷಿನ್ ಅಂಗಡಿಗಳಲ್ಲಿ ಸಿಗ್ತಾವಲ್ವಾ? ಸಿಗತ್ತೆ. ಚಿಕ್ಕಪೇಟೆಯಲ್ಲಿ ಸುಮಾರು ಕಡೆ ಸಿಗ್ತವೆ. ಆನ್ಲೈನಲ್ಲೂ ಸಿಗುತ್ತೆ. ಆನ್ಲೈನು ಸಿಗುತ್ತೆ. ನಾವೇ ಮನೆಯಲ್ಲೇ ಮಾಡ್ಕೋಬಹುದು. ಈಗ ಆನ್ಲೈನ್ ಅಲ್ಲಾದ್ರೆ ಇದೆಲ್ಲ ಸರ್ವಿಸ್ ಎಲ್ಲ ಮಾಡಿಸ್ತಾ ಇರ್ಬೇಕಾ ಅಂಕಲ್?
ಏನಿಲ್ಲ, ನಾನು 4 ವರ್ಷ ಆಯ್ತು ತಂದು, ಇನ್ನೂ ಬಂದಿಲ್ಲ. ಈಗ ಸ್ವಲ್ಪ ಬಂದಿದೆ, ನಾವು ವರ್ಷ ಇಟ್ಕೊಳ್ಳೋದು ಅಷ್ಟೇ. ಈಸಿನೇ ಇದೆ, ಆದ್ರೆ ಮನೇಲಿ ಮಾಡ್ಕೋಬೇಕು, ಟೈಮ್ ಬೇಕಷ್ಟೇ. ತಾಳ್ಮೆ ಬೇಕು. ಟೈಮ್ ಇದ್ದು ಮಾಡ್ಕೊಂತ. ಮನ್ಸ್ಗಿಂತ ಯಾವುದು ಹೆಚ್ಚಿನಲ್ಲ. ಆರೋಗ್ಯ ಬೇಕು ಅಂದ್ರೆ ನಾವು ಮಾಡ್ಕೋಬೇಕು, ನಮ್ಗೆ ಆರೋಗ್ಯ ಬೇಕು ಅಂದ್ರೆ ಮಾಡ್ಕೋಬೇಕು ಅಷ್ಟೇ. ಎಲ್ಲಿಂದ ತಂದ್ರಿ ಕಡಲೆ ಬೀಜನ? ಅಂಗಡಿಯಿಂದ ತಂದ್ವಿ, 150 ರೂಪಾಯಿ ಕೆಜಿ. ಈ ಕಡಲೆ ಬೀಜ ಇವಾಗ 20 kg ತಂದಿರಲ್ಲ, ಎಷ್ಟಾಯ್ತು ಕಾಸ್ಟ್? 3,000 ಆಯ್ತು. 3,000ನಾ? 150 ರೂಪಾಯಿ ಒಂದು ಕೆಜಿ, 3,000 ಆಯ್ತು. ಅದು ಬಿಟ್ಟು ಕೊಬ್ಬರಿದು ಬೇರೆ ಖರ್ಚು. ಕೊಬ್ಬರಿ 1-2 ಕೆಜಿ ಕೊಬ್ಬರಿ ಆಗಿತ್ತು. 3 kg ಕೊಬ್ಬರಿ, ಒಂದು 20 kg ಎಣ್ಣೆ, 2 ಕಡಲೆ ಬೀಜ. ಇಷ್ಟು ಮಾಡೋಕ್ಕೆ ನಿಮಗೆ 3,000 ಖರ್ಚಾಗಿದೆ. ಕೊಬ್ಬರಿದು ಕಡಲೆ ಬೀಜಕ್ಕೆ 3,000 ಆಗಿದೆ. ಕೊಬ್ಬರಿದು 2 ಕೆಜಿ ಕೊಬ್ಬರಿ. ಇದು ಕೊಬ್ಬರಿ ಮನೇಲೆ ಇತ್ತು, ಹಾಕಿದೀವಿ. 2 ಕೆಜಿ ಅಷ್ಟು ಹಾಕಿದ್ರೆ ಒಳ್ಳೇದು. ಈಗ 20 kgಗೆ 2 kg 3 kg ಕೊಬ್ಬರಿ ಬೇಕು. 2-3 ಕೆಜಿ ಹಾಕಿದ್ರೆ ಒಳ್ಳೇದು. ಈಗ ಬರೀ ನಮ್ಗೆ ಕೊಬ್ಬರಿ ಎಣ್ಣೆನೆ ಬೇಕು ಅಂತಂದ್ರೆ ಬರೀ ಕೊಬ್ಬರಿ ಎಣ್ಣೆನೆ ಮಾಡ್ಕೋಬಹುದು. ಕೊಬ್ಬರಿ ಎಣ್ಣೆನು ಮಾಡ್ಕೋಬಹುದು, ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ, ಏನೆಣ್ಣೆ ಇದೆ ಎಲ್ಲಾನು ಮಾಡ್ಕೋಬಹುದು. ಅದೇ ತಿಂಗಳಿಗೊಂದ್ಸಲ 2 ತಿಂಗಳಿಗೊಂದ್ಸಲ ಮಾಡ್ಕೊಂಡ್ರೆ ಸಾಕು. ತಿಂಗಳಿಗೊಂದ್ಸಲ ಮಾಡ್ಕೊಂಡ್ರೆ ನಮ್ಮ ಮನೆಗೆ ಆಗುತ್ತೆ. ಯಾರಿಗೂ ಮಾರ್ಗಿರಕ್ಕೆ ಹೋಗಲ್ಲ, ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ತೀವಿ. ಇದೆಲ್ಲ ಮಾಡಕ್ಕೆ ಎಷ್ಟು ಅವರ್ ಆಗುತ್ತೆ ಅಂಕಲ್? ಆಗುತ್ತೆ, ಮಧ್ಯಾಹ್ನ ಆಗುತ್ತೆ. 20 ಕೆಜಿ ಮಾಡ್ಬೇಕಂದ್ರೆ 2 ಗಂಟೆ ಬಿಡು. ಸುಡ್ತಾ ಇದೆಯಾ? ನೋಡ್ತಾ ಇದ್ದೀನಿ ಅಷ್ಟೇ. ಬರುತ್ತೆ, ಸುಡ್ತಾ ಇದೆ ಅಲ್ವಾ? ಸುಡುತ್ತೆ, ಬಿಸಿ ಇರುತ್ತೆ. ತಿನ್ಬೋದು, ತಗೊಂಡು ತಿನ್ಬೋದು, ಚೆನ್ನಾಗಿದೆ, ತಿನ್ಬೋದು. ಅಂದರೆ ಎಣ್ಣೆ ಇರಲ್ಲ ಅಷ್ಟೇ, ಗಲೀಜಿರಲ್ಲ, ತಿನ್ಬೋದು. ಎಷ್ಟೋ ಜನ ಇಸ್ಕೊಂಡು ಹೋಗೋರು ಕಸ್ಟಮರು, ಪುಡಿ ಚಟ್ನಿಗೆ ಅಂತ ಇಸ್ಕೊಂಡು ಹೋಗೋರು. ಅವಳು ಚಟ್ನಿ ಮಾಡೋರೆ, ಬರ್ಫಿ ಮಾಡೋರೆ. ಈಗ ಯಾರು ಬರ್ತಾ ಇಲ್ಲ, ಅವಾಗೆಲ್ಲ ಕೊಟ್ಟು ಕಳಿಸ್ತೆ. ನಮ್ಮ ಮನೇಲಿ ಹಾಕಲ್ಲ, ನಮ್ಮ ಮಾಮೂಲಿ ಹಸುಗೆ ಹಾಕ್ಕೊಡ್ತಾರೆ. ಮಾಮೂಲಿ ಕಡಲೆ ಬೀಜ ಫ್ಲೇವರ್ ಇದೆ ಅಷ್ಟೇ. ಅಂದ್ರೆ ಎಣ್ಣೆ ಇರಲ್ಲ ಅಷ್ಟೇ, ಅದರಲ್ಲಿ ಎಲ್ಲ ಎಣ್ಣೆ ತೆಗ್ದಿರುತ್ತಲ್ವಾ. ಇದು ಮತ್ತೆ ವಾಪಸ್ ಹಾಕಿದ್ರೆ ಎಣ್ಣೆ ಏನು ಬರಲ್ಲ ಅಲ್ವಾ? ಬರಲ್ಲ, ಎಲ್ಲ ಈರ್ಬಿಟ್ಟಿರುತ್ತೆ. ಈರೋಗುತ್ತೆ, ಸುಮ್ಮನೆ ಮಿಷಿನ್ ಜಾಮ್ ಆಗುತ್ತೆ. ತುಂಬಾ ಪೇಷನ್ಸ್ ಇಟ್ಟು ಒಂದು 4 ವರ್ಷದಿಂದ ಮಾಡ್ತಾನೆ ಇದ್ದೀವಿ, ನಾನು ನೋಡ್ತಾ ಇದ್ದೀನಿ. ಮಾಡಬೇಕು, ಒಳ್ಳೇದಾಗಬೇಕಂದ್ರೆ ಮಾಡಬೇಕು. ಅಯ್ಯೋ ಯಾರು ಮಾಡ್ತಾರೆ ಅಂದರೆ ಏನು ಮಾಡೋಕ್ಕಾಗಲ್ಲ, ಅಲ್ಲ ಅವ್ರವ್ರಿಗೆ ಸೇರಿದ್ದು. ಹೌದೌದು. ಈಗ ಮಿಷಿನ್ ತಗೋಬೇಕಂದ್ರೆ ಎಷ್ಟು ಇರ್ಬೋದು ಅಂಕಲ್? ಇವಾಗೇನ 15-20 ಸಿಗತ್ತೆ. ನಾನು ತಗೊಂಡಾಗ 28,000 ಇದೆ. ಈಗೆಲ್ಲ ಉಪಯೋಗಿಸ್ತಾರಲ್ಲ ಮನೆಗಳಲ್ಲಿ, ಸ್ವಲ್ಪ ತಿಳಿದಿರೋರೆಲ್ಲ ಉಪಯೋಗಿಸ್ತಾರೆ ಇದನ್ನು. ಆರೋಗ್ಯ ಬೇಕು, ದುಡ್ಡು ಮುಖ್ಯ ಅಲ್ಲ ಅಂತ. ತಲೆಗೆ ಹಾಕೋ ಕೊಬ್ಬರಿ ಎಣ್ಣೆನೂ ಮಾಡ್ಕೋಬೋದಲ್ವಾ ಅಂಕಲ್? ಮಾಡ್ಕೊ, ಬರೀ ಕೊಬ್ಬಿನ ಸಣ್ಣ ಸಣ್ಣ ಹೆಚ್ಚಿಬಿಟ್ಟು ಹಾಕಿದ್ರೆ ಎಣ್ಣೆ ಮಾಡ್ಕೊ. ಮನೇಲಿ ತಲೆಗೆ ಬೇಕಂದ್ರೆ ಅದನ್ನೇ ಹಾಕಿ ಮಾಡ್ಕೊಡ್ತೀನಿ. ಮಾಡ್ತಿದ್ದೀರಾ? ಆಗ್ಲೇ ಮಾಡ್ಕೊಟ್ಟಿದ್ದೀನಿ. ನಮ್ಮ ಮನೆಗೆ ಬೇಕು ಅಂದ್ರೆ ಮಾಡ್ಕೊಡ್ತೀನಿ. ಸಾಸಿವೆ ಎಣ್ಣೆ ಬೇಕಾ, ಇದೆಲ್ಲೇ ಮಾಡ್ಕೊಡ್ತೀನಿ. ಎಳ್ಳೆಣ್ಣೆ ಬೇಕಾ, ಇದೆಲ್ಲೇ ಮಾಡ್ತೀನಿ. ಮಂಡಿ ನೋವಿಗೆಲ್ಲ ಇದೆಲ್ಲೇ ಮಾಡ್ಕೊಟ್ಟಿದ್ದು ನಾನು. ಈಗ ಯಾರು ತಿಕ್ಕೋಲ್ಲ ಅಂದ್ಬಿಟ್ಟು ಸುಮ್ಮನೆ ಅಂಗಡಿಯಿಂದ ತುಂಬ ಕೇಳಿದ್ರೆ ಅಂಗಡಿಯಿಂದ ತರಿಸಿ ಮಾಡ್ತಾ ಇದ್ದೆ. ಏನು ಮಾಡೋಕ್ಕೋ ಅವ್ರಿಗೂ ಮನಸ್ಸಿರ್ಬೇಕು. ಸುಮ್ಮನೆ ನಾನೊಬ್ಬ ಮಾಡ್ಕೊಡ್ತೀನಿ ತಗೊಳ್ಳಿ ಅಂದರೆ ಆಗಲ್ಲ. ಅವ್ರಿಗೆ ನಾವು ತಿಕ್ಕಬೇಕು. ನಮ್ಮ ಮಂಡಿ, ನಮ್ಮ ಕಾಯಿಲೆ ವಾಸ ಆಗಬೇಕು ಅಂದರೆ ತಗೊಂಡು ತಿಕ್ಕಬೇಕು. ತಿಕ್ಕಲ್ಲ ಕಣ, ಒಂದು 6-15 ದಿವಸ ಹಂಗಂತಾರೆ, ಅಯ್ಯೋ ಹೋಗ್ಲಿ ಅಂತ ಬಿಟ್ಬಿಡ್ತಾರೆ.
ನಾನು ಸುಮಾರು 60-70 ಜನಕ್ಕೆ ಮಾಡಿಕೊಟ್ಟು ನೋಡಿದ್ದೀನಿ. ಅದಕ್ಕೆ ಬಿಟ್ಬಿಡೆ. ಹಿಂಗೆ ಬರೋದಾ ಒಂದೊಂದು ಸ್ವಲ್ಪ ಸ್ವಲ್ಪನೇ? ಅದು ಎಣ್ಣೆ ಹೋದಷ್ಟು ಅಷ್ಟೇ ಸರ್. ರಾಡಿಂದ ಅದು ಏನು ಕೊಟ್ಟು ಇದು ಬರುತ್ತೆ ಅಷ್ಟು. ಇದು ಒಂದೊಂದು ಸಲ ಕಚ್ಕೊಳ್ಳುತ್ತೆ. ಅಲ್ಲ ಇಲ್ಲಿ ಕ್ಲೀನ್ ಮಾಡ್ತಾ ಇರ್ಬೇಕಾ? ಅವಾಗ ಅವ್ರು ಕ್ಲೀನ್ ಮಾಡಿದೆ ಆ ಹಿಂಡಿ ಬಂದು ಇಲ್ಲಿ ಕಚ್ಕೊಳುತ್ತೆ ಒಟ್ಟು. ನಾವು ಕ್ಲೀನ್ ಮಾಡಿದ್ರೆ ಸರಿ ಹೋಗುತ್ತೆ. ನೋಡಿ ಅದು ಕ್ಲೀನಾಗಿ ಗೊತ್ತಾಗುತ್ತೆ. ಏನೋ ನಿಮ್ಮಿಂದ 4 ಜನಕ್ಕೆ ಒಳ್ಳೇದಾದ್ರೆ ಸಾಕು ಬಿಡಿ. ಎಲ್ಲ ಪಾಪ ಗೊತ್ತಿಲ್ಲ ಕೆಲವ್ರಿಗೆ. ಈಗೇನೆಲ್ಲ ಮೊಬೈಲ್ ತೋರಿಸ್ತಾರೆ ಹೆಂಗೆ ಮಾಡ್ಕೋಬೇಕು ಅಂತ. ಮನ್ಸಿರ್ಬೇಕು ಯಾವುದಕ್ಕೂ ಮಾಡೋದಕ್ಕೆ. ಮತ್ತೆ ಇದನ್ನೆಲ್ಲ ಬಿಚ್ಚಿಟ್ಬಿಡ್ತೀರಾ ಅಸೆಂಬಲ್ ಆಗಿರೋದ್ನೆಲ್ಲ? ಇಲ್ಲ ಇಲ್ಲ, ಇದೊಂದೇ ಬಿಚ್ಚೋದು. ಇವೆಲ್ಲ ಅದ್ರೊಳಗೆ ಇರುತ್ತೆ. ಮಾಡಾದ್ಮೇಲೆ ಸ್ವಲ್ಪ ಕ್ಲೀನ್ ಮಾಡಬೇಕು. ಅದು ಬಿಚ್ಚಿಬಿಟ್ಟು ಅಷ್ಟೇ, ಮಿಕ್ಕಿದಾಗ ಅದಲ್ಲೇ ಇರುತ್ತೆ. 3 ಅವರು ತಾಳ್ಮೆಯಿಂದ ಮಾಡ್ಕೊಂಡ್ಬಿಟ್ರೆ ಹೌದು, ತಿಂಗಳೆಲ್ಲ ಎಣ್ಣೆ ಖರ್ಚಿರಲ್ಲ. ತಿಂಗ್ಳಿಗೆ ಒಂದ್ಸಲಿ ಮಾಡ್ಕೊಂಡ್ರೆ ಸಾಕು. ಮಂಡಿ ನೋವೆಲ್ಲ ಬರ್ತಾ ಇರೋದೇ ಇದರಿಂದ ಅಲ್ವಾ ಅಂಕಲ್? ಎಲ್ಲ ಪೆಟ್ರೋಲ್ ಎಣ್ಣೆಯಿಂದಾನೆ. ಮಂಡಿ ಮೂಳೆ ಸವಿತಾ ಇರೋದು, ಕಣ್ಣು ವೀಕ್ ಆಗೋದು, ಇವೆಲ್ಲ ಎಣ್ಣೆಯಿಂದಾನೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಕೂಡ ಆಗ್ತಾ ಇದೆ ಎಷ್ಟೊಂದು ಜನಕ್ಕೆ. ಎಣ್ಣೆಗಳು ಸರಿ ಇಲ್ಲ, ಊಟಗಳು ಸರಿ ಇಲ್ಲ. ಫುಡ್ಡಲ್ಲಿ ಏನು ತಾಕತ್ತಿಲ್ಲಲ್ಲ. ಅದೇ ಆದಷ್ಟು ನಾವು ಮನೆಯಲ್ಲೇ ಮಾಡ್ಕೊಳಕ್ಕೆ ಪ್ರಯತ್ನ ಪಡಬೇಕು. ಎಲ್ಲ ಮಾಡ್ಕೊಂಡು ತಿನ್ಬೇಕು. ಏನು ತಿಂತೀವಿ ಏನು ತಂದ್ರೂ ಎಲ್ಲ ಕಲಬೆರಕೆ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಫಾಸ್ಟ್ ಫುಡಿಗೆ ಅಡಿಕ್ಟ್ ಆಗ್ಬಿಟ್ಟಿದ್ದೀವಿ. ಹೌದು, ಒಂದು ದೋಸೆ ಹಿಟ್ಟನ್ನು ಇವಾಗ ರುಬ್ಬಲ್ಲ. ರೆಡಿ ಇಡ್ತಾರದು ತಿನ್ನೋ, ಅದಕ್ಕೇನು ಹಾಕಿರ್ತಾನೆ ಏನು ಗೊತ್ತಾಗಲ್ಲ. ರೆಡಿ ಟು ಈಟ್ ಇಲ್ಲ ಅಂದರೆ ದೋಸೆ ಹಿಟ್ಟು ರುಬ್ಬಕ್ಕೇನೆ ಇವಾಗ ಅಂಗಡಿಗಳಿದ್ದಾವೆ, ಅಲ್ಲಿ ರುಬ್ಬಿಸ್ಕೊಂಬಂದ್ಬಿಡ್ತಾರೆ. ಇಲ್ಲ ಅಂದರೆ ಅಲ್ಲೇ ರೆಡಿ ಇರೋದೇ ತಂದುಬಿಡ್ತಾರೆ. ಎಲ್ಲ ಫಾಸ್ಟ್ ಫುಡ್. ಅದಕ್ಕೆ ಮುಂಚೆ ನೀವು ಇದೇ ಮಾಡ್ತಾ ಇದ್ರಲ್ಲ, ಸಡನ್ನಾಗಿ ನಿಮಗೆ ಇದು ಹಿಂಗೆ ನಾನು ಮೊಬೈಲ್ ನೋಡೇ ಕಲ್ತ್ಕೊಂಡೆ. ಇದರಲ್ಲಿ ಎಣ್ಣೆ ಎಲ್ಲ ಯಾವ ಎಣ್ಣೆ ಹೆಂಗೆ ಬರುತ್ತೆ ಅನ್ನೋದು ಗೊತ್ತಾಯ್ತಲ್ಲ. ಆಮೇಲೆ ಮೊಬೈಲ್ ಒಳಗೆ ಹಾಕ್ತಾ ಇದ್ರಿ ಹಿಂಗೆಲ್ಲ ಇವೆಲ್ಲ ಇದರಿಂದ ಬರುತ್ತೆ ಅನ್ನೋದು. ಯಾಕೆ ಮಾಡಬಾರ್ದು ಅಂತ, ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ಮಾಡೋಕ್ಕೆ ಶುರು ಮಾಡಿದೆ. ಮೊಬೈಲಲ್ಲಿ ಒಳ್ಳೇದು ಬರುತ್ತೆ, ಕೆಟ್ಟದ್ದು ಬರುತ್ತೆ. ನಾವು ಆದಷ್ಟು ಒಳ್ಳೇದನ್ನು ಹುಡ್ಕೋಕ್ಕೆ ಹೋಗಲ್ಲ. ಎಮರ್ಜೆನ್ಸಿ ಏನೋ ಮಾಡಬೇಕು ಮಾಡ್ತೀವಿ. ತೆಗಿಯೋಕೆ ಆಗಲ್ವಾ ಅಂಕಲ್? ಇದು ಸ್ಟಿಕ್ ಆಗಿದೆ, ಇದು ಸ್ಟಿಕ್ ಆಗಿದೆ. ಓ ಈ ಥರ ಒಳಗಡೆ ಇದು ಹಿಂಡಿ ಹೋಗುತ್ತೆ ಅಂತ ಒಳಗೆ ಬಿಟ್ಟಿರೋದು. ಇದು ಹಾಕಿದ್ರೆ ಹಿಂಡಿ ಮೇಲೆ ಹಸು ಸಣ್ಣ ಪುಟ್ಟ ಮೊಟ್ಟಿದ್ರೆ ಮೇಲೆ ಮಾತಾಡ. ಅದು ತಿಂದ್ರು ಏನಾಗಲ್ಲ ಬಿಡಿ. ಅಲ್ಲ, ತಿಂದ್ರೆ ಏನೂ ಆಗಲ್ಲ. ಈಗ ನಾವೇನೇನೋ ತಿರ್ಗಾ ಅದನ್ನ ಸ್ವಲ್ಪ ದಿನ ಇಟ್ಟರೆ ಎಲ್ಲ ತಿಳಿದುಕೊಳ್ಳುತ್ತೆ. ಆಮೇಲೆ ಅಡುಗೆ ಅಂದರೆ ಈಗ ಸ್ವಲ್ಪ ಇವಾಗ ತಕ್ಷಣ ಉಪಯೋಗ ಮಾಡೋಕ್ಕಾಗಲ್ಲ. ಮಾಡ್ಬೋದು, ಏನು ಅಡ್ಡಿ ಇಲ್ಲ. ಒಂದು ಯಾವ್ದಕ್ಕನ ಹಾಕಿಟ್ಟಿದ್ರೆ ನಿಧಾನಕ್ಕೆ ಇದು ನಿಧಾನಕ್ಕೆಲ್ಲ ಬಡ್ಡಿ ಎಲ್ಲ ಕೆಳಗಡೆ ಹೋಗುತ್ತೆ. ಯೂಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಯಾವುದೇ ಕಲಬೆರಕೆ ಇಲ್ಲದೆ, ಏನು ಇಲ್ಲದೆ, ಎಲ್ಲ ಪ್ಯೂರ್. ಮುಂದೆನೇ ಮಾಡ್ಕೊಂಡು ನಾವೇ ಮಾಡ್ತೀವಲ್ಲ, ಕಲಬೆರಕೆ ಎಲ್ಲಿ ಬರುತ್ತೆ? ಕೆಲವರು ಇದಕ್ಕೆ ಸ್ವಲ್ಪ ಎಳ್ಳೆಲ್ಲ ಮಿಕ್ಸ್ ಮಾಡ್ಕೋತಾರೆ ಅಲ್ವಾ ಅಂಕಲ್? ಎಳ್ಳು ಹಾಕ್ತಾರೆ, ಇದು ಸೂರ್ಯಕಾಂತಿ ಹಾಕ್ತಾರೆ, ಹಾಕೋರು ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕ್ತಾರೆ. ಮುಂಚೆ ನೀವು ಹಾಕಿದ್ದೀರಾ ಅಲ್ವಾ? ಸೂರ್ಯಕಾಂತಿ ಹಾಕ್ತಿದ್ರಾ? ಸೂರ್ಯಕಾಂತಿ ಹಾಕಲ್ಲ, ಹಾಕಿಲ್ಲ. ಏನಕ್ಕೂ ಎಲ್ಲ ಮಿಕ್ಸ್ ಮಾಡಿದ್ರೆ ಏನು ಸಿಗಲ್ಲ. ಈಗ ನಾವು ತಿಂತಾರ ಸೂರ್ಯಕಾಂತಿ ಎಣ್ಣೆ ಅಲ್ವಾ ಅಂಕಲ್? ಇವ್ರು ಸೂರ್ಯಕಾಂತಿ ಎಲ್ಲಿ ತರ್ತಾರೋ ಅಷ್ಟೊಂದು ಸೂರ್ಯಕಾಂತಿ ಯಾಕೆ ಬೆಳೀತಾವ್ರೆ?
ಸುಮ್ಮನೆ ಪರ್ಫ್ಯೂಮ್ ಹಾಕ್ತಾನೆ ಅಷ್ಟೇ, ಯಾವುದು ಒರಿಜಿನಲ್ ಇಲ್ಲ ಎಣ್ಣೆ, ಎಲ್ಲ ಪರ್ಫ್ಯೂಮ್ ಹಾಕಿ ಗಮ್ಮನ್ಸು ಹಸಿರುದಪ್ಪ ಕಡಲೆ ಬೀಜ ಕಡಲೆಕಾಯಿ ಹಾಕ್ಬಿಟ್ಟು ತೋರಿಸ್ತಾರೆ. ಕಡಲೆ ಬೀಜ ಹಾಕ್ಕೊಂಡು ತಿಂತೀವಿ ಅಷ್ಟೇ. ಈಗ ಇದು ಎಣ್ಣೆ ನೀವು ಎತ್ತಿಡ್ತೀರಲ್ಲ, ಗಟ್ಟಿ ಆಗ್ಬಿಡಲ್ವಾ? ಗಟ್ಟಿ ಹಾಕಿ ಮಾಮೂಲಿ ನಮ್ಮ ಎಣ್ಣೆಗಳು ಅಂಗಡಿಗಳಲ್ಲಿ ಸಿಗ್ತಾವಲ್ಲ, ಆ ಥರನೇ ತೆಳುವಾಗೇ ಇರುತ್ತಾ? ಏನಾಗಲ್ಲ, ಇನ್ನು ಅದ್ರಾಗಿರೋ ಮಡ್ಡಿ ಎಲ್ಲ ಎಳ್ಕೊಳತ್ತೆ, ಸೇರುತ್ತೆ, ಎಣ್ಣೆ ಕ್ಲೀನ್ ಆಗಿರುತ್ತೆ. ಏನ್ ಗಟ್ಟಿ ಏನಾಗಲ್ಲ, ಮಾಮೂಲಿ ನಮ್ಮ ಎಣ್ಣೆ ತರನೇ ಇರುತ್ತೆ. ಮಾಮೂಲಿ ಇರುತ್ತೆ. ಅದೇ ಸ್ವಲ್ಪ ಹಾಕಿದ್ರೆ ಜಾಸ್ತಿನೇ ಆಗುತ್ತೆ ಎಣ್ಣೆ. ಆ ಎಣ್ಣೆ ಅರಳಲ್ಲ, ಪೆಟ್ರೋಲ್ ಎಣ್ಣೆ. ಸಿರಿಧಾನ್ಯದ ಗಂಜಿ ಕುಡಿತಾ ಇದ್ದೀನಿ. ಅಂಕಲ್, ಗಂಜಿ ಮಜ್ಜಿಗೆ ತರ ಫೀಲ್ ಆಗ್ತದೆ. ಚೂರು ಮೆಣಸು ಉಪ್ಪು ಹಾಕಿದ್ದೀನಿ, ಅದಕ್ಕೆ ಟೇಸ್ಟ್ ಬರಲಿ. ತುಂಬ ಟೇಸ್ಟಿಯಾಗಿದೆ, ಒಳ್ಳೆ ಮಜ್ಜಿಗೆ ಥರ ಫೀಲ್ ಆಗ್ತಾ ಇದೆ, ಸೂಪರಾಗಿದೆ. ನೀವು ಯಾರೆಲ್ಲ ಹಳೆ ಬ್ಲಾಗ್ನ ನೋಡಿದರೆ ಎಲ್ಲ ತೋರಿಸಿರ್ತೀನಿ. ಸಿರಿಧಾನ್ಯದ ಗಂಜಿ ಮಡ್ಕೆಲಿ ಮಾಡಿದ್ರಲ್ಲ, ಅದನ್ನು ಕುಡಿತಾರೆ ನಾನು. ಬ್ಯಾಲ್ದಣ್ಣು ಸಬ್ಜೆ ಬೀಜ ಜ್ಯೂಸ್. ಸಬ್ಜೆ ಬೀಜ ಆಲ್ರೆಡಿ ನೆನೆ ಹಾಕಿದ್ರಲ್ವಾ? ನೆನೆ ಹಾಕಿದ್ದೀನಿ. ಹೋದ್ಸಲ ಬಂದಾಗ ಕರ್ಬೂಜದು ಇದು ಬೀಜದಲ್ಲಿ ಮಾಡಿದ್ರಿ. ಈ ಸಲ ಬ್ಯಾಲ್ದಣ್ಣು ನೆನೆ ಹಾಕ್ಬಿಟ್ಟು ಕಿವುಚಿಡ್ತೀರಾ? ಇವಾಗ ಕಿವುಚಿಟ್ಬಿಟ್ರೆ ಆಮೇಲೆ ಮಿಕ್ಸಿಗೆ ಹಾಕ್ಬಿಡೋದು. ಸಬ್ಜೆ ಬೀಜ ರಾತ್ರಿ ನೆನೆ ಹಾಕಿರೋ ಸಬ್ಜೆ ಬೀಜ. ರಾತ್ರಿ ಹಾಕಿದ್ದೀನಿ. ಇದು ಬ್ಯಾಲ್ದಣ್ಣು ಮತ್ತೆ ಇದು ಹಾಕಿರೋದಾ? ಸಬ್ಜೆ ಬೀಜ, ಸಬ್ಜೆ ಬೀಜ, ಬ್ಯಾಲ್ದಣ್ಣು, ಬೆಲ್ಲ. ಬೆಲ್ಲ ಎಲ್ಲ ಹಾಕಿದ್ದೀರಾ? ಹಾಕ್ಬೇಕು ಈಗ. ಆಮೇಲೆ ಒಂಚೂರು ಉಪ್ಪು, ಸಣ್ಣಕ್ಕೆ ಒಂಚೂರು ಉಪ್ಪು ಹಾಕಿದ್ರೆ ಒಳ್ಳೇದು, ಚೆನ್ನಾಗಿರುತ್ತೆ. ಮೆಣಸು ಪುಡಿ ಹಾಕ್ಬೇಕಾಗಿತ್ತು, ಹಾಕ್ಲಿಲ್ಲ. ಈಗ ಅದನ್ನ ಹಂಗೆ ಬಗ್ಗಿಸ್ಕೊತೀರಾ? ಸೂಪರ್ ಆಗಿದೆ ಅಂಕಲ್. ಇದಿನ್ನ ಆ ಗಟ್ಟಿ ಎಲ್ಲ ಹೋಗ್ಬಿಡುತ್ತೆ. ಇನ್ನ ಆ ಮಡ್ಡಿ ಇರುತ್ತಲ್ಲ ತೊಟ್ಟಿಕ್ಕಿರೋದು, ಅದೆಲ್ಲ ಎಳೆಯುತ್ತೆ ಕೆಳಗೆ. ಆ ಮಡ್ಡಿ ಏನು ಉಪಯೋಗಿಸ್ಕೊಂಗಿಲ್ಲ ಅಲ್ವಾ? ಇಲ್ಲ, ಅದು ಉಪಯೋಗಿಸಲ್ಲ. ಎಲ್ಲಿ ಅದು ತೋರಿಸಿ ಅಂಕಲ್, ಈ ಕಡೆದು. ಇದು ಇಲ್ಲಿ ಮೇಲ್ಗಡೆ ಎಲ್ಲ ತೇಲ್ತಾ ಇದೆ ಅಲ್ವಾ? ಅದು ಎಣ್ಣೆ ತೇಲ್ತಾ ಇರೋದು. ಇದು ಲಾಸ್ಟ್ ಟೈಮ್ ಮಾಡಿರೋದಾ? ಹೋದ ತಿಂಗಳು ಮಾಡಿದ್ದು. ಮೇಲ್ಗಡೆದೆಲ್ಲ ಎತ್ಬಿಟ್ಟಿದ್ರೆ ಇದು ಲಾಸ್ಟ್ ಅಲ್ಲಿ ಮಿಕ್ಕಿರತ್ತೆ. ಇದರಲ್ಲಿ ಮಡ್ಡಿ ಜಾಸ್ತಿ ಬರುತ್ತೆ, ಹಳೆ ಕಳೆಕಾಯಿ ಅಲ್ವಾ, ಮಡ್ಡಿ ಜಾಸ್ತಿ ಬರುತ್ತೆ. ಪ್ಯೂರ್ ಮಾಡ್ಕೊಂಡು ತಿಂತೀವಿ ಅಂತ ಒಂದು ಖುಷಿ ಆಗುತ್ತೆ. ಅಷ್ಟೇ ಕಣ. ಇದು ಸ್ಟೀಲು. ಎಷ್ಟು ದಿನ ಇಡ್ತೀರಾ? ಎಷ್ಟು ದಿವಸ ಇಟ್ಟರೆ ಏನು ಆಗಲ್ವಲ್ಲ. ಅಲ್ಲ, ಈಗ ಅದು ಮಡ್ಡಿ ಕೆಳಗೆ ಹೋಗಿದ್ದು ಅದಾ. ಈಗ ಮೊನ್ನೆ ಒಂದು ವಾರ ಆಯ್ತು ಅದು ಹಾಕಿ ಮಡ್ಡಿ ಹಾಕಿ, ಅಷ್ಟು ಎಣ್ಣೆ ಬಂದದೆ. ಇನ್ನು ಬರುತ್ತೆ ಎಣ್ಣೆ, ಇನ್ನೂ ಸ್ವಲ್ಪ ಬರುತ್ತೆ. ಅದನ್ನ ಹಾಕೊಂಡ್ಬಿಟ್ಟು ಎಣ್ಣೆ ತಕೊಂಡು ಮಡ್ಡಿನ ಹಸುಗೆ ಹಾಕೋದು, ಇಲ್ಲ ನಾನೇ ಮಾಡ್ತೇನೆ ಒಲೆಗೆ ಹಾಕಿ ಉರಿಯುತ್ತೆ. ಫಸ್ಟ್ ಕ್ಲಾಸಾಗಿ ಉರಿಯುತ್ತೆ. ವೀಕ್ಷಕರಿಗೆ ಏನು ಹೇಳ್ತೀರಾ ಅಂಕಲ್? ಎಲ್ಲ ಆರೋಗ್ಯವಂತ ತಿನ್ರಿ ಮಾಡ್ರಿ ಅಂತ ಹೇಳ್ತೀರಾ? ಆರೋಗ್ಯಗಿರ್ಬೇಕು, ಇವೆಲ್ಲ ಮಾಡೋದು ಆರೋಗ್ಯಕ್ಕೆ ಒಳ್ಳೇದು. ಸಾಧ್ಯವಾದಷ್ಟು ಎಲ್ಲ ನನಗೇನೋ ಕೆಲಸ ಎಲ್ಲ ನಿಂತ್ಕೊಂಡು ಮಾಡ್ಕೊಂತ ಎಲ್ಲರೂ ಹಿಂಗೆ ಮಾಡಿ ಅಂತ ಅಲ್ಲ, ಆದ್ರೆ ಅವ್ರಿಗೆ ನಮ್ಗೆ ಒಳ್ಳೇದಲ್ವೇನು? ಸಾಧ್ಯ ಆದಷ್ಟು ನಮ್ಗೆ ಇರೋ ಟೈಮಲ್ಲಿ ಒಳ್ಳೆ ಆಹಾರ ತಿನ್ನಕ್ಕೆ ಟ್ರೈ ಮಾಡಬೇಕು. ಯಾವ್ದು ಓದ್ಕೊಂಡು ಹೋಗೋದೇನು ಇಲ್ವಲ್ಲ. ಹೌದು. ನಾವು ಎಷ್ಟು ದಿನ ಇದ್ದೋ ಅದು ಹೆಂಗಿತ್ತು ಅನ್ನೋದು ಮುಖ್ಯ. ಒಬ್ರಿಗೆ ತೊಂದರೆ ಕೊಡದೆ ಹೌದು ನಮ್ಮ ಕೆಲಸ ನಾವು ಮಾಡ್ಕೋಬೇಕು ಆದಷ್ಟು. ಅಂಕಲ್ಗೆ ಫಸ್ಟ್ ಅಪೋಸ್ ಮಾಡಿದ್ರಂತೆ ನೀವು ಬೇಡ ಅಂತ? ನಾವು ಬೇಡ ಅಂತ ಹೇಳ್ದು, ಅವ್ರು ಬೇಕು ಅಂತ ಮಾಡೋದು ಅಷ್ಟೇ.
ಎಷ್ಟು ಕೆ ಜಿ ಇದೆ ಅಂಕಲ್ ಅದು? ಇದು 8 kg ಇದೆ. 7-8 ಇರ್ಬೇಕು ಇದು. ಇದೆಲ್ಲ ಮಾಡಿದಿರಾ ಅವಾಗ ಗರಡಿ ಮನೆಗೆ ಹೋಗಿ? ಜಿಮ್ಮೆಲ್ಲೂ ಮಾಡ್ತಾ ಇದ್ದೆ. ಏನ್ ಅಂಕಲ್ ಹಿಂಗ್ ಮಾಡ್ತಾ ಇದ್ದೀರಾ? ಹಿಂಗೆ ಮಾಡ್ಬೇಕು. ಇನ್ನೊಂದು ಇದು 2 ಕೈಲಿ ಮಾಡೋದು. ಹಾ, ಇನ್ನೊಂದು ಚಿಕ್ಕದು ಬಂದು ಹಾ ಅಲ್ಲಿದೆ ನೋಡಿ. ಇದನ್ನ 1 ಕೈಲಿ ಮಾಡೋದು. ನಿಲ್ಲಿಸ್ಬೇಕು. ಜಿಮ್ಗೆಲ್ಲ ಹೋಗಿದ್ದೀರಾ? ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.